ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 13/6/25. ಮುರಳಿ ಮಹಾವಾಕ್ಯಗಳು. ಮೀಠೆ ಬಚ್ಚೆ, ಇಸ್ ಬೇಹದ್ ಕೆ ಖೇಲ್ में तुम आत्मा रूपी एक्टर पार्टधारी हो. तुम्हारा निवास स्थान है स्वीट साइलेंस होम, जहाँ अब जाना है. ಮಧುರ ಮಕ್ಕಳೇ, ಈ ಬೇಹದ್ದಿನ ಆಟದಲ್ಲಿ ತಾವು ಆತ್ಮಾರೂಪಿ ಆ್ಯಕ್ಟರ್ ಪಾರ್ಟಧಾರಿಯಾಗಿದ್ದೀರಿ. ತಮ್ಮ ನಿಜವಾದ ನಿವಾಸ ಸ್ಥಾನ ಶಾಂತಿಯ ಮಧುರ ಶಾಂತಿಯ ಮನೆಯಾಗಿದೆ. ಅಲ್ಲಿಗೆ ತಾವೀಗ ಹೋಗಬೇಕಾಗಿದೆ. ಬಾಬಾ ಇವತ್ತು ಮೂಲ ಮಾತು ತಿಳಿಸಿಕೊಡ್ತಿದ್ದಾರೆ. ಇದು ಬೇಹದ್ದಿನ ಆಟ ಆಗಿದೆ. ಈ ಬೇಹದ್ದಿನ ಆಟದಲ್ಲಿ ತಾವು ಆತ್ಮಾರೂಪಿ ಆ್ಯಕ್ಟರ್ ಪಾಠಧಾರಿ ಇದ್ದೀರಿ. ಅಂದರೆ ಯಾವುದೇ ಆಟ ಆಗಲಿ, ಗೇಮ್ಗಳಾಗಲಿ ಅಥವಾ ಸಿನಿಮಾ ನಾಟಕಗಳಾಗಲಿ, ಇದು ಇರೋದು ಕೇವಲ ಮನೋರಂಜನೆಗಾಗಿ. ಅಂದಮೇಲೆ ಈ ಬೇಹದ್ದಿನ ವಿಶ್ವ ನಾಟಕದಲ್ಲಿ ನಾವೆಲ್ಲ ಆತ್ಮ ಆ್ಯಕ್ಟರ್ ಆಗಿ ನಮ್ಮ ಪಾರ್ಟನ್ನು ಮಾಡಲಿಕ್ಕೆ ಬಂದಿದ್ದೀವಿ. ಡ್ರಾಮಾ ಮತ್ತು ಡೈರೆಕ್ಟರ್ ನಮಗೆ ಪಾರ್ಟ್ ಮಾಡಲಿಕ್ಕೆ ಏನು ದೇಹ ಬೇಕು, ದೇಹಕ್ಕೆ ಸಾಮಗ್ರಿಗಳು ಬೇಕು ಮತ್ತು ಸ್ಟೇಜ್ ಬೇಕಾಗಿದೆ, ಬ್ಯಾಕ್ಗ್ರೌಂಡ್ ಸೀನ್ಗಳು ಬೇಕಾಗಿದೆ. ಅದೆಲ್ಲವನ್ನು ಈ ಬೇಹದ್ದಿನ ನಾಟಕದಲ್ಲಿ, ಬೇಹದ್ದಿನ ಆಟದಲ್ಲಿ ಒದಗಿಸಿಕೊಟ್ಟಿದ್ದಾರೆ. ಆದರೆ ನಾಟಕವನ್ನು ಮಾಡ್ತಾ ಮಾಡ್ತಾ ನಾಟಕದ ಮಧ್ಯದಲ್ಲಿ ಅರ್ಥಾತ್ ದ್ವಾಪರ ಯುಗದಲ್ಲಿ ಈ ಮನಸ್ಸು ನಾನೇ ಮನುಷ್ಯ ಅಂತ ತಿಳ್ಕೊಂಡಿರುವ ಕಾರಣದಿಂದ, ಅಜ್ಞಾನಕ್ಕೆ ವಶೀಭೂತ ಆಗಿರುವ ಕಾರಣದಿಂದ ಅಂದಿನಿಂದ ನಾನೇ ದೇಹಧಾರಿ ಮನುಷ್ಯ ವ್ಯಕ್ತಿ ಮತ್ತು ಈ ನಾಟಕದ ಎಲ್ಲ ಸಾಮಗ್ರಿ ವಸ್ತುಗಳನ್ನು ಇದು ನನ್ನ ವಸ್ತು ಅಂತ ತಿಳ್ಕೊಂಡಿರುವ ಕಾರಣದಿಂದಲೇ ಈ ಜಗತ್ತಿನಲ್ಲಿ ಇಷ್ಟೊಂದು ದುಃಖ, ಅಶಾಂತಿಯ ಅನುಭವ ಮನಸ್ಸು ಮಾಡ್ತಾ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ನಿಜವಾದ ನಿವಾಸ ಸ್ಥಾನ ಮಧುರ ಶಾಂತಿಯ ಮನೆಯಾಗಿದೆ. ನಾವೀಗ ಅಲ್ಲಿಗೆ ಹೋಗಬೇಕಾಗಿದೆ. ಯಾಕೆ ಹೋಗಬೇಕು ಅಂದರೆ ನಾವು ಅಲ್ಲಿಯವರೇ ಇದ್ದೀವಿ. ಇದು ಆಟ, ಬೇಹದ್ದಿನ ನಾಟಕ ಇದೆ. ಈ ನಾಟಕದಲ್ಲಿ ಕೇವಲ ನೀವು ಆ್ಯಕ್ಟರ್ಸ್ ಇದ್ದಿರಿ. ಅದಕ್ಕೆ ಆ್ಯಕ್ಟಿಂಗ್ ಮುಗೀತಿದೆ, ವಾಪಸ್ ಮನೆಗೆ ಹೋಗಬೇಕು ಅಂತ ಬಾಬಾ ಮಕ್ಕಳಿಗೆ ನೆನಪಿಸಿಕೊಡ್ತಾ ಇದ್ದಾರೆ. ಇಂದಿನ ಮುರಳಿಯ ಪ್ರಶ್ನೆ, जो ड्रामा के खेल को यथार्थ रीति जानते हैं उनके मुख से कौन से शब्द नहीं निकल सकते हैं. ಯಾರು ಡ್ರಾಮಾದ ಆಟವನ್ನು ಯಥಾರ್ಥ ರೀತಿಯಿಂದ ತಿಳಿದಿದ್ದಾರೆ ಅವರ ಬಾಯಿಯಿಂದ ಯಾವ ಶಬ್ದಗಳು ಎಂದಿಗೂ ಬರೋದಿಲ್ಲ. ಯಾರು ಈ ಡ್ರಾಮಾ ನಾಟಕವನ್ನು ಯಥಾರ್ಥ ತಿಳ್ಕೊಂಡಿದ್ದಾರೆ, ಬಾಬಾ ಹೇಳಿದ ರೀತಿಯಲ್ಲಿ ತಿಳ್ಕೊಂಡಿದ್ದಾರೋ ಅವ್ರ ಬಾಯಿಯಿಂದ ಯಾವ ಶಬ್ದಗಳು ಎಂದಿಗೂ ಬರೋದಿಲ್ಲ ಅಂತ ಬಾಬಾ ಉತ್ತರದಲ್ಲಿ ಹೇಳ್ತಾರೆ. ಯಹ ಐಸಾ ನಹಿ ಹೋತಾ ಥಾ ತೋ ಐಸೆ ಹೋತಾ, ಯಹ ಹೋನಾ ನಹಿ ಚಾಹಿಯೆ, ಐಸೆ ಶಬ್ದ ಡ್ರಾಮಾ ಕೆ ಖೇಲ್ ಕೋ ಜಾನನೆ ವಾಲೆ ನಹಿ ಕಹೆಂಗೆ. ಬಾಬಾ ಹೇಳ್ತಾರೆ ಉತ್ತರದಲ್ಲಿ, ಡ್ರಾಮಾ ನಿಜವಾಗಿಯೂ ತಿಳ್ಕೊಂಡವ್ರು ಎಂದೂ ಇಂಥ ಮಾತಾಡೋದಿಲ್ಲ. ಎಂಥ ಮಾತು, ಹಿಂಗಾಗಿದ್ದಿಲ್ಲ ಅಂದರೆ ಹಿಂಗಾಗ್ತಿತ್ತು ಅಂತ. ಅಂದರೆ ಈ ರೀತಿ ಏನೋ ಒಂದು ಕಟ್ಟಡ ಕಾರ್ಯ ನಡೆದಿದೆ, ಅದು ಕಂಪ್ಲೀಟ್ ಆಗಿಲ್ಲ ಸಮಯದೊಳಗೆ. ಯಾಕಾಗಿಲ್ಲ ಅಂದ್ರೆ ಇದು ಒಂದು ವೇಳೆ ಹಿಂಗಾಗಿದ್ದಿಲ್ಲ ಅಂದ್ರೆ, ಮಳೆ ಬಂದಿದ್ದಿಲ್ಲ ಅಂದ್ರೆ ಇದು ಕಾರ್ಯ ಆಗ್ತಿತ್ತು ಅಂತಿನತ್ತಂದ್ರೆ ನಾನು ನಾಟಕವನ್ನು ಚೆನ್ನಾಗಿ ತಿಳ್ಕೊಂಡಿಲ್ಲ ಅಂತ. ಮಳೆ ಬರೋದು, ಆ ಕಾರ್ಯ ನಿಲ್ಲೋದು, ಇವೆಲ್ಲ ಬ್ಯಾಕ್ಗ್ರೌಂಡ್ ಸೀನ್ಗಳಿದು. ಡ್ರಾಮಾ ಮಾಡಲ್ಪಟ್ಟಂತಹ ನಾಟಕದಲ್ಲಿ ಎಲ್ಲವೂ ಮೊದಲೇ ನೂಂದಿರೋದ್ರಿಂದ ಆಯಾ ಸಮಯದ ಯಾವಾಗ ಈ ಬೇಹದ್ ವಿಶ್ವ ನಾಟಕದಲ್ಲಿ ಸ್ಕ್ರೀನ್ ಮೇಲೆ ಏನು ಯಾವ ಮಾತಾಗಬೇಕು, ಯಾವ ಘಟನೆ ಘಟಿಸಬೇಕು, ಇದು ಪೂರ್ವ ನಿಯೋಜಿತ ಇರೋದ್ರಿಂದ ಅದೇ ಆಗ್ತದೆ. ಅಂದಮೇಲೆ ಈ ಸತ್ಯ ತಿಳಿದ ಮೇಲೆ ಮನಸ್ಸಿನಲ್ಲಿ ಎಂದು ಪ್ರಶ್ನೆನೇ ಬರೋದಿಲ್ಲ. ಹಾಗೆಯೇ ನಾನು ಈ ರೀತಿ ನಾ ಹೊರಗೆ ಹೋಗಿದ್ದಿಲ್ಲ ಅಂತಂದ್ರೆ ಬಹುಶಃ ಈ ಜಗಳನೇ ಆಗ್ತಿರಲಿಲ್ಲ, ಅಥವಾ ನಾನು ಹಿಂಗೆ ಅಂದಿರಲಿಲ್ಲ ಅಂದ್ರೆ, ಅಥವಾ ಇವ್ರು ಹಿಂಗೆ ಅಂದಿರಲಿಲ್ಲ ಅಂದ್ರೆ ಹಿಂಗೆ ಆಗ್ತಿರಲಿಲ್ಲ ಅಂತನೂ ಮಾತೇ ಇಲ್ಲ. ಏನೆಲ್ಲ ನಡೆದಿದೆ ಅದು ಡ್ರಾಮಾ ಅನುಸಾರ ನಡೆದಿದೆ. ಏನೆಲ್ಲ ನಡೆದಿದೆ ಅದು ಮೊದಲು ನಡೆದಿತ್ತು, ಅದೇನು ನಡೆದಿದೆ ಎಕ್ಯುರೇಟ್ ಆಗಿದೆ ಅಂದ ಮೇಲೆ ಈ ಪ್ರಶ್ನೆನೇ ಬರೋದಿಲ್ಲ ಅಂತಾರೆ ಬಾಬಾ.
तुम बच्चे जानते हो यह ड्रामा का खेल जू मिसल फिरता रहता है, जो कुछ होता है सब ड्रामा में नूंद है, कोई ಫಿಕರ್ ಕಿ ಬಾತ್ ಹಿ ನಹಿ. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವೀಗ ತಿಳ್ಕೊಂಡಿದ್ದೀರಲ್ಲ, ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ, ಅದಕ್ಕೆ ಬಾಬಾ ಕಾನ್ಫಿಡೆಂಟ್ಲಿ ಹೇಳ್ತಿದ್ದಾರೆ, ಮಕ್ಕಳೇ ತಿಳ್ಕೊಂಡಿದ್ದೀರಲ್ಲ ನೀವು, ಇದು ನಾಟಕ. ಈ ನಾಟಕ ತಲೆಯೊಳಗಿನ ಏನೇನಿದೆಯಲ್ಲ ಅದೇ ಥರನೇ ತಿರುಗ್ತಾನೆ ಇರ್ತದ. ಅಂದರೆ ನಿಧಾನವಾಗಿ ಟಿಕ್ ಟಿಕ್, ಅಂದರೆ ಸೆಕೆಂಡಿನ ಪಿಕ್ಚರಿಂದ ಈ ಫಿಲಮ್ ವಿಶ್ವ ನಾಟಕ ನಡೀತಾ ಇದೆ. ಅಂದರೆ ಇಲ್ಲಿ ಏನೆಲ್ಲ ಕಾಣಿಸ್ತಾ ಇದೆ, ಸೆಕೆಂಡಿನ ಪಿಕ್ಚರ್ ಅರ್ಥಾತ್ ಸೆಕೆಂಡಿನ ಘಟನೆಗಳ ಸಿರೀಸ್ ಇದು. ಒಂದೊಂದು ಘಟನೆ ಸೆಕೆಂಡ್ ಬೈ ಸೆಕೆಂಡ್ ಘಟಿಸ್ತಿದೆ ಅಂದಮೇಲೆ ಬಾಬಾ ಹೇಳ್ತಾರ, ಇದು ಹೇನಿನ ಥರ ನಿಧಾನವಾಗಿ ನಾಟಕ ನಡೀತಾನೇ ಇರ್ತದ. ಈ ನಾಟಕದಲ್ಲಿ ಏನೆಲ್ಲ ನಡೀತಾ ಇದೆ ಈ ಎಲ್ಲವೂ ಮೊದಲೇ ನೂಂತಿದೆ ಅಂತಾರೆ ಬಾಬಾ. ಯಾವಾಗ ಮಳೆ ಬರಬೇಕು, ಮಳೆ ಹುಳ ಹುಟ್ಟಬೇಕು, ಮಳೆ ಹುಳುಗಳು ಹೆಚ್ಚಾಗಬೇಕು, ಮಳೆ ನಿಲ್ಲಬೇಕು, ಒಂದೊಂದು ಹನಿ ಮಳೆಯ ಒಂದೊಂದು ಹನಿನೂ ಕೂಡ ನಾಟಕದಲ್ಲಿ ಮೊದಲೇ ಫಿಕ್ಸ್ ಇದೆ ಅಂದಮೇಲೆ ಬಾಬಾ ಹೇಳ್ತಾರೆ, ಇದೆಲ್ಲ ಗೊತ್ತಿದೆಯಲ್ಲ ನಿಮಗೆ. ಅಂದಮೇಲೆ ಬಾಬಾ ಹೇಳ್ತಾರೆ, ಕಾನ್ಫಿಡೆಂಟ್ಲಿ ಬಾಬಾ ಹೇಳ್ತಿದ್ದಾರೆ, ಮಕ್ಕಳೇ ನಿಮಗೆ ಇದೆಲ್ಲ ಗೊತ್ತಿದೆಯಲ್ಲ, ನೀವು ತಿಳ್ಕೊಂಡಿದ್ದೀರಲ್ಲ ಈ ಮಾತು, ಇಸಿಲಿಯೇ ಕೋಯಿ ಫಿಕರ್ ಕಿ ಬಾತ್ ನಹಿ. ಅದಕ್ಕಾಗಿ ಯಾವ ಚಿಂತೆಯ ಮಾತೇ ಇಲ್ಲ ಈ ನಾಟಕದಲ್ಲಿ. ನಾಟಕದಲ್ಲಿ ಒಂದು ಸಿನಿಮಾದೊಳಗೆ ಶೂಟಿಂಗ್ ಆದಮೇಲೆ ಫಿಲಮ್ ರೀಪ್ಲೇ ಆಗ್ತಿರ್ತದೆ, ಥಿಯೇಟರ್ ಒಳಗೋ ಅಥವಾ ಮೊಬೈಲ್ ಸ್ಕ್ರೀನ್ ಮೇಲೆ ಅಥವಾ ಟಿ ವಿ ಸ್ಕ್ರೀನ್ ಮೇಲೆ. ಆಗ ಎಂದೂ ಕೂಡ ಹಿಂಗೆ ಅನ್ನೋದಿಲ್ಲ, ಇವ್ರು ನಾಳೆ ಸಿನಿಮಾದ ನಟ ನಟಿಯರು ಏನು ಆ ಸಿನಿಮಾದೊಳಗೆ ಸಿನಿಮಾ ನೋಡ್ತಾ ಇವ್ರ ಭವಿಷ್ಯ ನಾಳೆ ಹೆಂಗೆ ಅಂತ. ಅಂದರೆ ಅದು ಅಂದರೆ ಒಂದು ಸಿನಿಮಾದ ಒಂದು ನಟಿಗೆ ಆಕೆಯ ಸಿನಿಮಾದೊಳಗೆ ಪತಿ ತೀರ್ಕೋತಾನ, ಅವರಿಗೆ ತವ್ರ ಮನೆಯವರು ಹೆಲ್ಪ್ ಮಾಡೋದಿಲ್ಲ, ಫಿಲ್ಮ್ ಒಳಗಿದೆಲ್ಲ ನಡೀತಾ ಇದೆ. ಸೊ ಆಕೆಗೆ ನಾಳೆ ಹೆಂಗಪ್ಪ ಅಂತ ಯಾರೂ ಡೈರೆಕ್ಟರ್ನೂ ವಿಚಾರ ಮಾಡೋದಿಲ್ಲ, ಬೇರೆ ಯಾರೂ ವಿಚಾರ ಮಾಡೋದಿಲ್ಲ. ಯಾಕಂದರೆ ಅದು ಎಲ್ಲ ಏನು ನಡೀತಾ ಇದೆ ಫಿಲ್ಮ್ ಒಳಗೆ ನಡೀತಾ ಇದೆ ಅಂದಮೇಲೆ ಅವ್ರಿಗಾಗ್ತಾ ಇಲ್ಲ ಅದೆಲ್ಲ. ಆಕೆ ವಿಧವೆ ಆಗಿರೋದು, ಆಕೆ ತವ್ರ ಮನೆಯಿಂದ ತಿರಸ್ಕಾರಗೊಂಡಿದ್ದು ಸಿನಿಮಾದೊಳಗೆ, ಹೀಗಾಗಿ ಅಲ್ಲಿ ಚಿಂತೆ ಮಾತೇ ಇಲ್ಲ ಆ್ಯಕ್ಟಿಂಗ್ ಒಳಗೆ. ಹಾಗೆ ಬಾಬಾ ಹೇಳ್ತಾರೆ, ನಾವೆಲ್ಲ ಆತ್ಮ ಇದ್ದೀವಿ, ಆತ್ಮ ನಿರಾಕಾರ ಇದೆ, ಆತ್ಮ ಅಡೋಲ್ ಇದೆ, ಆತ್ಮ ನಿರ್ಭಯ ಇದೆ, ಆತ್ಮ ನಿಶ್ಚಿಂತಿದೆ. ಈ ಸತ್ಯ ನನಗೆ ತಿಳಿದ ಮೇಲೆ ಈ ನಾಟಕದಲ್ಲಿ ಯಾವ ಮಾತಿನ ಚಿಂತೆ ಆಗೋದಿಲ್ಲ. ನಾಟಕದ ಚಿಂತೆ ಆಗ್ತದಂದ್ರೆ ಬಾಬಾ ಚಿಂತೆ ಮಾಡಬೇಡ್ರಿ ಅಂತಾರೆ. ಯಾಕಂದರೆ ಇದು ನಾಟಕ ಅರ್ಥಾತ್ ಇಲ್ಲಿ ಪ್ರತಿ ಮಾತು ಮೊದಲೇ ನೂಂದಿದೆ, ಡ್ರಾಮಾದ ಪ್ರತಿ ಮಾತು ಮೊದಲೇ ನೂಂದಿದೆ ಅಂದಮೇಲೆ ಚಿಂತೆ ಮಾಡಬೇಡ್ರಿ. ಚಿಂತೆ ಆಗ್ತದ ಅಥವಾ ಹೀಗಾಗಿದ್ರ ಸುಮ್ಮನೆ ಹಿಂಗೆ ಆಗಿದ್ದಿಲ್ಲ ಅಂದ್ರೆ ಅಂತಿವತ್ತಂದ್ರೆ ಈ ನಾಟಕವನ್ನು ಯಥಾರ್ಥ ರೀತಿಯಲ್ಲಿ ಬಾಬಾ ತಿಳಿಸಿದ ರೀತಿಯಲ್ಲಿ ತಿಳ್ಕೊಂಡಿಲ್ಲ ಅಂತಲೇ ಅರ್ಥ ಆಗ್ತದ. ಒಂದು ವೇಳೆ ಈ ನಾಟಕವನ್ನು ಸಾಕ್ಷಿಯಾಗಿ ನೋಡಿದ್ದೇ ಆದರೆ, ಯಥಾರ್ಥವಾಗಿ ತಿಳ್ಕೊಂಡಿದ್ದೇ ಆದರೆ, ಸದಾ ಆತ್ಮ ಈ ಶರೀರದಲ್ಲಿದ್ದು ಕೂಡ ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡ್ತಾ ಇರ್ತದೆ. ಬಾಬಾ कहते हैं, मुझे याद करेंगे तो तुम्हारे विकर्म विनाश होंगे. निश्चय हो गया, फिर कोई बात में प्रश्न आदि उठ नहीं सकता. ಬಾಬಾ ಹೇಳ್ತಾರೆ, ಮಕ್ಕಳೇ ಬಾಬಾ ನೆನಪು ಮಾಡ್ತೀರಿ, ವಿಕರ್ಮ ವಿನಾಶ ಆಗ್ತದೆ. ನಿಶ್ಚಯ ಆದಮೇಲೆ ಬಾಬಾ ಯಾರು ಅಂತ ನಿಶ್ಚಯ ಆದಮೇಲೆ ಯಾವ ಪ್ರಶ್ನೆನೇ ಹೇಳೋದಿಲ್ಲ ಅಂತಾರೆ ಬಾಬಾ. ಮನಸ್ಸಿನಲ್ಲಿ ಬಾಬಾ ನಾಳೆ ಹೆಂಗ್ರಿ, ಇದು ಯಾಕೆ ಹಿಂಗ್ರಿ ಬಾಬಾ ಮುಂದೆ ಏನು ಮಾಡಬೇಕು ಪ್ರಶ್ನೆನೇ ಹೇಳೋದಿಲ್ಲ ಅಂತಾರೆ ಬಾಬಾ ಹೇಳಿದ ಮಾತಿನ ಮೇಲಾಗಲಿ ಅಥವಾ ಈ ಕ್ಯಾರೆಕ್ಟರ್ನ ಹೆಂಗೆ ಬೆಳೆಸಬೇಕು, ಈ ಕ್ಯಾರೆಕ್ಟರ್ನ ಹೆಂಗೆ ಸುರಕ್ಷಿತವಾಗಿ ಇಡಬೇಕು ಈ ದೇಹವನ್ನು ಅನ್ನುವ ಯಾವ ಪ್ರಶ್ನೆನೂ ಕೂಡ ಹೇಳೋದಿಲ್ಲ ಅಂತಾರೆ ಬಾಬಾನೇ ಸಮझाया है, तुम पावन थे जब शांति धाम में थे, यह बातें अभी तुम बाबा द्वारा सुनते हो. ನೀವು ಪಾವನರಾಗಿದ್ರಿ ಯಾವಾಗ ಶಾಂತಿಧಾಮದಲ್ಲಿದ್ರಿ. ಈ ಎಲ್ಲ ಮಾತು ಈಗ ನೀವು ಬಾಬಾರವರ ಮೂಲಕ ತಿಳ್ಕೊಳ್ತಿದ್ದೀರಿ. ದೂಸರಾ ಕೋಯಿ ಸುನಾ ನ ಸಖೆ, ಇಂತಹ ಮಾತುಗಳನ್ನು ಬೇರೆ ಯಾರೂ ತಿಳಿಸ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ತುಮ್ ಜಾನ್ತೆ ಹೋ ಹಮ್ ಆತ್ಮಾಯೇ ಕहाँ की रहवासी है,
जैसे नाटक के एक्टर्स कहेंगे हम यहाँ के रहवासी हैं, कपड़ा बदल कर स्टेज पर आ जाएंगे. ಸೊ ಹೇಗೆ ನಾಟಕ ಮಾಡುವಂಥ ಆ್ಯಕ್ಟರ್ಸ್ ಇರ್ತಾರ, ಅವರು ಮನೆಯಲ್ಲಿದ್ದುಕೊಂಡು ವಿಚಾರ ಮಾಡ್ತಿರ್ತಾರೆ ನಾಳೆ ನಾಟಕಕ್ಕೆ ಹೋಗಬೇಕಾಗಿದೆ ಅಂತ. ನಾಟಕ ಮಾಡಿದ ಮೇಲೆ ತಿಳ್ಕೊಳ್ತಾರೆ ನಮ್ಮ ಡ್ರೆಸ್ ಬದಲಾಯಿಸ್ಕೊಂಡು ನಾವು ಮನೆಗೆ ಹೋಗಬೇಕು ಅಂತ. ಮನೆಯಲ್ಲಿದ್ದಾಗ ಸ್ಟೇಜಿಗೆ ಹೋಗಬೇಕು, ಬ್ಯಾಕ್ ಸ್ಟೇಜಲ್ಲಿ ರೆಡಿ ಆಗಬೇಕು, ಆನಂತರ ಮೇನ್ ಸ್ಟೇಜ್ ಮೇಲೆ ನಾವು ಹೋಗಬೇಕು ಅಂತ ವಿಚಾರ ಮಾಡ್ತಾರೆ. ಅಭಿ ತುಮ್ ಸಮಜ್ತೆ ಹೋ ಹಮ್ ಯಹಾ ಕೆ रहवासी नहीं हैं, यह एक ನಾಟಕ ಶಾಲಾ ಹೇ. ಅಂಡರ್ಲೈನ್. ಯಾವತ್ತೂ ಈ ಮನಸ್ಸಿಗೆ ಪಾಠ ಕಲಿಸಬೇಕಾಗಿದೆ, ತಿಳಿಸ್ಬೇಕಾಗಿದೆ. ಆತ್ಮನಿಂದ ಅಗಲಿದ ಈ ತಮೋಪ್ರಧಾನ ಮನಸ್ಸು ಸದಾ ವಿಚಾರ ಮಾಡ್ತದ, ಈ ದೇಹ ಸತ್ಯ, ಈ ದೇಹದ ಸಂಬಂಧ ಪದಾರ್ಥ ನಿಜವಾಗಿಯೂ ಸತ್ಯದವ ಅಂತ ಅನ್ನಿಸ್ತದ. ಅದಕ್ಕೆ ಬಾಬಾ ನೆನಪಿಸಿ ಕೊಡ್ತಿದ್ದಾರೆ, ಮಕ್ಕಳೇ ನೀವು ಇಲ್ಲಿಯೇ ರಹವಾಸಿಗಳಲ್ಲ, ನೀವು ಪರಂಧಾಮದ ನಿವಾಸಿ ಇದ್ದೀರಿ. ಇದೊಂದು ನಾಟಕ ಶಾಲೆಯಾಗಿದೆ, ಇದೊಂದು ನಾಟಕ ಶಾಲೆ. ಇಲ್ಲೊಂದು ತಾಲೀಮಿದೆ, ಇಲ್ಲಿ ನಾಟಕ ಸ್ಟೇಜ್ ಇದೆ. ಸ್ಟೇಜ್ ಮೇಲೆ ತಾವೆಲ್ಲರೂ ಡ್ರಾಮಾ ಕೊಟ್ಟಿರುವಂತಹ ಡ್ರೆಸ್, ಸಾಮಾನು ಮತ್ತು ಸಂಬಂಧಗಳ ಮೂಲಕ ನೀವು ಆ್ಯಕ್ಟಿಂಗ್ ಮಾಡ್ತಿದ್ದೀರಿ. ಯಹ ಅಭಿ ಬುದ್ಧಿ ಮೇ ಆಯಾ ಹೇ ಕಿ ಹಮ್ ಮೂಲ ವತನ್ ಕೆ ನಿವಾಸಿ ಹೇ. ಈಗ ಗೊತ್ತಾಗಿದೆಯಲ್ಲ ನಾವು ಮೂಲ ವತನದ ನಿವಾಸಿಯಾಗಿದ್ದೇವೆಂದು. कोई कहते हैं सूर्य देवताय नमः, चंद्र देवताय नमः, परंतु वास्तव में यह कोई देवताएं है नहीं. ಅನೇಕರು ವಿಶ್ವಾಸ ನಂಬಿಕೆಗಳಿಂದ ಜೀವನ ಮಾಡ್ತಾ ಇರೋದ್ರಿಂದ ಸೂರ್ಯನಿಗೂ ದೇವರು, ಚಂದ್ರಮನಿಗೂ ದೇವರಂತ ತಿಳ್ಕೊಂಡಿದ್ದಾರೆ. ಹಾಗೆ ವಾಸ್ತವದಲ್ಲಿ ಅವರು ದೇವತೆಗಳಲ್ಲ. ಇಸ್ ಖೇಲ್ ಕಾ ಕಿಸ್ಕೋ ಮಾಲೂಮ್ ನಹಿ. ಬಾಬಾ ಹೇಳ್ತಾರೆ, ಈ ವಿಶ್ವ ನಾಟಕದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. सूर्य चांद को भी देवता कह देते, वास्तव में यह सब इस सारे विश्व नाटक के लिए बत्तियाँ है. यह ಸುಂದರವಾಗಿ ಹೇಳ್ತಾರೆ ಬಾಬಾ. ಸೂರ್ಯ, ಚಂದ್ರಮ ಈ ವಿಶ್ವ ನಾಟಕ ಸ್ಟೇಜಿಗೆ, ಭೂಮಿ ನಾಟಕ ಸ್ಟೇಜ್ ಆಗಿದೆ. ಈ ಸ್ಟೇಜಿಗೆ ಹಗಲಿನಲ್ಲಿ ಸೂರ್ಯ ಬೆಳಕಾಗಿ ಬಲ್ಬ್ ಆಗ್ತಾನೆ, ದೊಡ್ಡ ಬಲ್ಬ್. ಮತ್ತು ರಾತ್ರಿ ಹೇಗೆ ನಾವು ಚಿಕ್ಕ ಬಲ್ಬ್ ಹಾಕ್ತೀವಿ ಸ್ವಲ್ಪ ಬೆಳಕು ಬೇಕು ಅಂತ, ಚಂದ್ರಮನು ಕೂಡ ಬೆಳಕಾಗಿದ್ದಾನೆ. ಅಂದರೆ ಒಂದು ಬಲ್ಬ್ ಅಂತ ಹೇಳ್ತಾರೆ ಬಾಬಾ. ಬತ್ತಿಯಾ ಹೇ, ಹಮ್ ರೆಹವಾಸಿ ಹೇ ಸ್ವೀಟ್ ಸೈಲೆನ್ಸ್ ಹೋಮ್ ಕೆ. ಮತ್ತು ನಾವು ಕೂಡ ಇಲ್ಲಿಯವರಲ್ಲಂತಾರೆ ಬಾಬಾ. ನಾವು ಸ್ಟೇಜಿಗೆ ಬಂದಿದ್ದೀವಿ. ಯಾವಾಗಲೂ ಸ್ಟೇಜ್ ಮತ್ತು ಬ್ಯಾಕ್ ಸ್ಟೇಜ್ ಇರ್ತದೆ. ಅದಾದ ನಂತರ ಬ್ಯಾಕ್ ಸ್ಟೇಜ್ಗೆ ಹೋಗೋದಿರ್ತದೆ ನಾಟಕ ಮುಗಿದ ತಕ್ಷಣ. ಹಾಗೆ ನಮ್ಮ ಪರಂಧಾಮ್ ನಿವಾಸ್ ಧಾಮ್ ಏನಿದೆ ಅದು ನಮ್ಮ ಸ್ವಂತ ಮನೆ ಇದೆ. ಜೋ ಕುಚ್ ಹೋತಾ ಹೇ ಡ್ರಾಮಾ ಮೇ ನೂಂದ್ ಹೇ. ಬಾಬಾ ಇದನ್ನು ನೆನಪಿಸ್ಕೊಡ್ತಿದ್ದಾರೆ, ಈ ನಾಟಕದಲ್ಲಿ ಏನೆಲ್ಲ ನಡೀತದ ಅದು ಮೊದಲೇ ನೂಂದಿದೆ. ಐಸಾ ನಹಿ कहना चाहिए कि ऐसा नहीं होता तो था तो ऐसे होता. ये तो ड्रामा है ना. मिसला जैसे तुम्हारी माँ थी, ख्याल में तो नहीं था ना कि चली जाएगी. अच्छा शरीर छोड़ दिया ड्रामा. ಬಾಬಾ ಅಂತಾರೆ, ಮಕ್ಕಳೇ, ಬಾಬಾ ಹೇಳ್ತಾರೆ, ಹೀಗಾಗಿದ್ರ ಹಿಂಗಾಗ್ತಿರ್ಲಿಲ್ಲ, ಹಿಂಗಾಗಬೇಕಾಗಿತ್ತು, ಎಲ್ಲ ಕರೆಕ್ಟ್ ಆಗ್ತಿತ್ತು ಅಂತ ನಾವು ಅನ್ಕೋತೀವಿ. ಅಂದರೆ ಈ ಹ್ಯೂಮನ್ ಮೈಂಡ್ ಅನ್ಕೋತದ ಬಹುಶಃ ಇದು ಡ್ರಾಮಾ, ನಾವೇನು ಬೇಕಾದರೂ ಮಾಡ್ಬೋದು. ಅಂದರೆ ಅನ್ಲಿಕ್ಕೆ ಬಾಬಾನ ಜ್ಞಾನಿ ಮಗುವಾಗಿ ಈ ಮೈಂಡ್ ಅಂತದ ಇದು ವಿಶ್ವ ನಾಟಕದ ಅಂತ. ಆದರೆ ಮೈಂಡ್ ಮತ್ತು ಇದೇ ಮಾಯಾ ಮೈಂಡ್ ಜೊತೆಗೆ ಈ ಗೇಮ್ ಆಡ್ತದ. ಮತ್ತು ಹಿಂಗೆ ಅನ್ನಿಸ್ತದ, ಇಲ್ಲ ಹಿಂಗಾಗೋ ಬದಲಾಗಿ ಹಿಂಗಾಗಿದ್ರ ಹಿಂಗಾಗ್ತಿತ್ತು, ಹಂಗಾಗ್ತಿತ್ತು, ಹಿಂಗಾಗಬಾರ್ದಾಗಿತ್ತು, ಹಂಗಾಗಬಾರ್ದಾಗಿತ್ತು. ಅಂದರೆ ಈ ಮೈಂಡ್ ಇನ್ನೂ ತಿಳ್ಕೊಂಡಿದೆ ನಾವು ನಾಟಕ ಬದಲಾಯಿಸ್ಬೋದು ಅಥವಾ ಹಿಂಗೆ ಮಾಡ್ಬೋದು, ಹಿಂಗೆ ನಡಿಬೋದು ಅಂತ. ಕ್ಯಾರೆಕ್ಟರ್ನ ಮೂಲಕ ಏನೇ ಕೆಲಸ ಆಗೋದಿದ್ರೆ ಅದು ಆಗ್ತದೆ, ಆಗೋದಿಲ್ಲ ಅಂದರೆ ಇಲ್ಲ. ಆದರೆ ನಾವು ಮೈಂಡ್ ಒಳಗೆ ನಾ ಇದನ್ನು ಹಿಂಗೆ ಮಾಡಿ ನೋಡ್ತೀನಿ ಅಂತಂದ್ರೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಇದು ಮೊದಲೇ ನಾಟಕದ ಪ್ರತಿ ಡೈಲಾಗ್, ಪ್ರತಿ ಒಂದು ಘಟನೆ ಮೊದಲೇ ಫಿಕ್ಸ್ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ಎಲ್ಲ ಮೊದಲೇ ನೂಂದಿದೆ, ಇದು ಡ್ರಾಮಾ ಅಲ್ಲ. ಅಂದಮೇಲೆ ಬಾಬಾ ಅಂತಾರೆ, ನಿಮ್ಮ ತಾಯಿ ನೋಡ್ರಿ ಮಮ್ಮಾರವರು ಯಾರ್ದರೆ ವಿಚಾರದೊಳಗಿತ್ತು ಮಮ್ಮ ಶರೀರ ಬಿಡ್ತಾರಂತ ಹೇಳಿ, ಹೇಗೆ ಶರೀರ ಬಿಟ್ಟರು ನೋಡು. ಬಾಬಾ ಹೇಳ್ತಾರೆ, ಹೇಗೆ ಶರೀರ ಬಿಟ್ಟರು ನೋಡು ಮಮ್ಮಾರವರು. ಆದರೆ ಡ್ರಾಮಾದಲ್ಲಿ ಅವರು ಶರೀರ ಬಿಡೋದು ಫಿಕ್ಸ್ ಇತ್ತು, ಅವರು ಟೈಮಿಗೆ ಅವ್ರು ಶರೀರ ಬಿಟ್ಟರು ಅಂತಾರೆ ಬಾಬಾ. ಅಬ್ ಅಪನಾ ನಯಾ ಪಾಠ ಬಜಾ ರಹಿ ಹೇ. ಮಮ್ಮಾರವರು ತಮ್ಮ ಹೊಸ ಪಾತ್ರವನ್ನು ಅಭಿನಯ ಮಾಡ್ತಾರೆ. ಫಿಕರ್ ಕಿ ಕೋಯಿ ಬಾತ್ ನಹಿ. ಮಮ್ಮ ಇರಬೇಕಾಗಿತ್ತು
ಮಮ್ಮನ ಬಾಬಾ ಉಳಿಸ್ಕೋಬೇಕಾಗಿತ್ತು, ಸ್ವಯಂ ಬಾಬಾ ಸರ್ವಶಕ್ತಿಮಾನೇ ಇದ್ದರು ಅಂತ. ಅರೆ ಬಾಬಾಗ ಈ ನಾಟಕ ಮೊದಲೇ ಫಿಕ್ಸ್ ಇದೆ ಅಂತ ಗೊತ್ತಿದೆ. ನಾಟಕದ ಪ್ರತಿಯೊಂದು ಘಟನೆ ಬಾಬಾಗೆ ಪಸಂದಿದೆ. ನಾಟಕ ಟೋಟಲ್ ಬಾಬಾಗೆ ಪಸಂದಿದೆ. ಈ ಸಿನಿಮಾ ಬಾಬಾಗೆ ಪಸಂದಿದೆ. ಈ ಸಿನಿಮಾದೊಳಗೆ ನಡೆಯುವ ಪ್ರತಿ ಘಟನೆ, ಪ್ರತಿ ಮಾತಿನ ಹಿಂದೆ ಕಲ್ಯಾಣ ಇದೆ. ಕಲ್ಯಾಣಕಾರಿ ಬಾಬಾ, ತ್ರಿಕಾಲದರ್ಶಿ ಬಾಬಾ ಆ ಎಲ್ಲವನ್ನು ನೋಡಿಯೇ ಸಾಕ್ಷಿ ದೃಷ್ಟಾಗಿ ನಾಟಕದ ಅನುಭವ ಮಾಡ್ತಿದ್ದಾರೆ, ಎಂಜಾಯ್ ಮಾಡ್ತಾರೆ ಬಾಬಾ. ಅಂದಮೇಲೆ ನೀವು ಯಾಕೆ ಚಿಂತೆ ಮಾಡ್ತೀರಿ ಅಂತಾರೆ ಬಾಬಾ. ಮಮ್ಮ ಏನೋ ಸ್ವಲ್ಪ ದಿವಸ ಇರಬೇಕಾಗಿತ್ತು, ಇಲ್ಲ, ಡ್ರಾಮಾದಲ್ಲಿ ಮಮ್ಮ ಶರೀರ ಬಿಡೋದಿತ್ತು, ಶರೀರ ಬಿಟ್ಟಿದ್ದಾರೆ. ಮಮ್ಮರ ಆತ್ಮ ಅಜರ್ ಇದೆ, ಅಮರ್ ಇದೆ, ಬೇರೆ ಕಡೆ ಹೋಗಿ ಪಾಠ ಮಾಡ್ತಿದ್ದಾರೆ. ಯಹ ತುಮ್ ಸಬ್ ಬಚ್ಚೋಂ ಕಿ ಬುದ್ಧಿ ಮೇ ಹೈ, ಹಮ್ ಆ್ಯಕ್ಟರ್ಸ್ ಹೇ, ಹಾರ್ ಅವ್ರ ಜೀತ್ ಕಾ ಖೇಲ್ ಹೈನಾ. ಬಾಬಾ ಅಂತಾರ, ನಾವೆಲ್ಲ ಆತ್ಮ ಆ್ಯಕ್ಟರ್ಸ್ ಆಗಿ ಬಂದಿದ್ದೀವಿ. ಇದು ಸೋಲು ಗೆಲುವಿನ ಆಟ ಇದೆ. ಆಟ ಅಂತಂದಮೇಲೆ ಸೋಲು ಗೆಲುವು ಎರಡು. ನಾಟಕ ಅಂದಮೇಲೆ ದುಃಖ ಸುಖ ಎರಡೂ ಇರ್ತದೆ. ಇಲ್ಲಾಂದ್ರೆ ಅದು ನಾಟಕನೇ ಅನಿಸ್ಕೊಳ್ಳೋದಿಲ್ಲ. ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತದೆ, ಅನೇಕ ಥರದ ರಿಸ್ಕ್ ಬರ್ತದೆ ಹೀರೋಗ. ಅದಾದಮೇಲೆ ಹೀರೋ ಸಿಕ್ಕ ಹಾಕೋತನ. ನಂತರ ಹೇಗಾದರೂ ಮಾಡಿ ಐಡಿಯಾ ಮಾಡಿ ಹೀರೋ ಆ ಎಲ್ಲ ಸಮಸ್ಯೆಯಿಂದ ಹೊರಗೆ ಬರ್ತಾನೆ, ಅನೇಕರ ರಕ್ಷಣೆ ಮಾಡ್ತಾನೆ. ನಾಟಕ ಎಂಡ್ ಆಗ್ತದೆ, ಹ್ಯಾಪಿ ಎಂಡಿಂಗ್ ಆಗ್ತದೆ. ಹಾಗೆ ಈ ವಿಶ್ವ ನಾಟಕದಲ್ಲಿ ಬಹಳ ಸುಂದರ ಜೀವನ ಇತ್ತು. ಮಧ್ಯದಲ್ಲಿ ರಾವಣ ಪ್ರವೇಶ ಆಗ್ತಾನೆ, ಕೊನೆಯಲ್ಲಿ ಬಹಳ ದುಃಖ ಆಗ್ತದೆ, ಮತ್ತು ಈ ನಾಟಕ ಹ್ಯಾಪಿ ಎಂಡಿಂಗ್ ಆಗ್ತದೆ. ಅದಕ್ಕೆ ಬಾಬಾ ಹೇಳ್ತಾರೆ, ಈ ನಾಟಕ ಇರೋದೇ ಏನಿದೆ ಸುಖ ದುಃಖದ ನಾಟಕ ಇದೆ. ಈ ಆಟ ಏನಿದೆ ಸೋಲು ಗೆಲುವಿನ ಆಟ ಇದೆ. ಅಂದಮೇಲೆ ಇದರಲ್ಲಿ ಏನು ಅದು ಪೂರ್ವ ನಿಯೋಜಿತ ಇದೆ, ಫಿಕ್ಸ್ಡ್ ಇದೆ. ಅಂದಮೇಲೆ ಏನೂ ಚಿಂತೆಯನ್ನು ಮಾಡಬೇಕಾಗಿಲ್ಲ ಅಂತಾರೆ ಬಾಬಾ. ಮಾಯಾ ಸೆ ಹಾರೆ ಹಾರ್ ಹೇ ಅವ್ರ ಮಾಯಾ ಸೆ ಜೀತೆ ಜೀತ್ ಹೇ. ಬಾಬಾ ಹೇಳ್ತಾರೆ, ಮಾಯಾ ಈ ನಾಟಕ ಸತ್ಯ ಅಂತ ತಿಳ್ಕೊಂಡ್ರಿ ಮಾಯೆಗೆ ಸೋತ್ ಬಿಡ್ತೀರಿ. ಇದು ನಾಟಕ ಅಂತ ತಿಳ್ಕೊಂಡ್ರಿ, ಇದೊಂದು ಆಟ ಅಂತ ತಿಳ್ಕೊಂಡ್ರಿ ಅಂತಂದರೆ ಮಾಯೆ ಮೇಲೆ ವಿಜಯ ಆಗ್ತೀರಿ. तुम जानते हो अभी ऐसा समय आने वाला है जो साहूकारों को भी अनाज नहीं मिलेगा, पानी नहीं मिलेगा. इसको कहा जाता है दुख के पहाड़. खूने नायक खेल है ना, इतने सब खत्म हो जाएंगे. ಅಂಡರ್ಲೈನ್. ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಇದು ತಿಳ್ಕೊಂಡಿದ್ದೀರಲ್ಲ, ಅಂದರೆ ಬಾಬಾ ಅನೇಕ ಬಾರಿ ತಿಳಿಸಿದ್ದಾರೆ, ತಿಳಿಸಿದ್ದನ್ನೇ ಮತ್ತೊಮ್ಮೆ ಹೇಳ್ತಾ ಇದ್ದಾರೆ, ನೆನಪಿಸ್ಕೊಡ್ತಿದ್ದಾರೆ. ಮಕ್ಕಳು ತಿಳ್ಕೊಂಡಿದ್ದೀರಲ್ಲ, ಈಗ ಇಂಥ ಒಂದು ಟೈಮ್ ಬರೋದಿದೆ. ಅನೇಕ ಸಾಹುಕಾರರಿಗೂ ಕೂಡ, ಬಡವರಂತೂ ಬಿಡ್ರಿ, ಸಾಹುಕಾರರಿಗೆ ಅಂದರೆ ಯಾರ ಹತ್ರ ಭಾಳ ಧನ ಇದೆ ಅವರಿಗೂ ಒಂದು ಕಾಳು ಸಿಗೋದಿಲ್ಲ ಅಂತಾರೆ ಬಾಬಾ ತಿನ್ನಲಿಕ್ಕೆ, ಮತ್ತು ಹನಿ ನೀರೂ ಸಿಗೋದಿಲ್ಲ. ಇದಕ್ಕೆ ಅಂತಾರ ದುಃಖದ ಬೆಟ್ಟ ಮೈ ಮೇಲೆ ಬೀಳೋದು ಅಂತ. ಹನಿ ನೀರಿಲ್ಲ, ಒಂದು ಕಾಳಿಲ್ಲ ಅಂತಂದರೆ ಸಾಕಷ್ಟು ದುಡ್ಡಿದೆ, ಬಂಗಾರಿದೆ, ವಜ್ರ ಇದೆ, ಭೂಮಿ ಇದೆ, ಜಮೀನಿದೆ, ಆದರೆ ಬೆಳಿಲಿಕ್ಕಾಗೋದಿಲ್ಲ ಅಂದಮೇಲೆ, ತಿನ್ಲಿಕ್ಕೆ ಊಟನೇ ಇಲ್ಲ ಅಂದಮೇಲೆ ಇದು ದುಃಖದ ಬೆಟ್ಟ ಬಿದ್ದ ಹಾಗೆ ಅಲ್ಲ. ಖೂನಿ ನಾಯಕ್ ಖೇಲ್ ಅಂತಾರೆ ಬಾಬಾ. ಭಾಳ ವಿಚಿತ್ರ ಆಟಗಳು, ವಿಚಿತ್ರ ದೃಶ್ಯಗಳನ್ನು ನೋಡಬೇಕಾಗ್ತದ. ಇತನೇ ಸಬ್ ಖತ್ಮ ಹೋ ಜಾಯೆಂಗೆ. कोई भूल करते हैं तो उनको दंड मिलता है ना. इन्होंने क्या भूल की है, सिर्फ एक ही भूल की है जो बाबा को भूले है. ಯಾರು ಈ ವಿಶ್ವ ನಾಟಕದಲ್ಲಿ ಆ್ಯಕ್ಟಿಂಗ್ ಒಳಗೆ ಏನು ತಪ್ಪು ಮಾಡ್ತಾರ, ಆ ತಪ್ಪಿನ ದಂಡ ಆ್ಯಕ್ಟಿಂಗ್ ಒಳಗನೆ ಕಂಪ್ಲೀಟ್ ಮಾಡ್ಕೋಬೇಕಾಗ್ತದೆ, ಅಂದರೆ ಅದನ್ನು ಭೋಗಿಸ್ಬೇಕಾಗ್ತದೆ ಅಂತಾರೆ ಬಾಬಾ. ನೀವು ಆ್ಯಕ್ಟಿಂಗ್ ಒಳಗೆ ಏನು ತಪ್ಪು ಮಾಡೀರಿ, ಏನು ಆ್ಯಕ್ಟಿಂಗ್ ಮಾಡೀರಿ, ಬಾಬನ ಮರ್ತಿರತ್ತಂದಮೇಲೆ ಆ್ಯಕ್ಟಿಂಗ್ ಒಳಗೆ ಅದರ ದಂಡನೂ ಭೋಗಿಸ್ಬೇಕಾಗ್ತದೆ. ಆ್ಯಕ್ಟಿಂಗ್ ಒಳಗನೆ ಆತ್ಮ ದುಃಖ ಭೋಗಿಸೋದಿಲ್ಲ. ಈ ಕ್ಯಾರೆಕ್ಟರ್ನ ಮನಸ್ಸು ದುಃಖದ ಅನುಭವ ಮಾಡ್ತದೆ. ಅದಕ್ಕೆ ಬಾಬಾ ಅಂತಾರ, ತಪ್ಪು ಮಾಡೀರಿ ಅಂತಂದಮೇಲೆ ದಂಡ ಭೋಗಿಸ್ಬೇಕಾಗ್ತದೆ. ತೋ ಬಾಬಾ ಸೆ ರಾಜಾಯಿ ಲೇ ರಹೇ ಹೋ. ಈಗ ವಾಪಸ್ ಬಾಬಾರವರಿಂದ ನೀವು ರಾಜಾಯಿ, ರಾಜ್ಯ ಅಂದರೆ ಈ ಮನಸ್ಸು ಏನು ಅಧೀನ ಆಗಿದೆ ಮಾಯೆಗೆ ಅಧೀನ ಆಗಿರೋದ್ರಿಂದ ಮುಕ್ತ ಆಗಿ ಈ ಮನಸ್ಸು ವಾಪಸ್ ಆತ್ಮನಲ್ಲಿ ಒಂದಾಗ್ತದೆ, ಸತೋ ಪ್ರಧಾನ ಆಗ್ತದೆ. ಇದಕ್ಕಂತಾರೆ ಬಾಬಾರವರಿಂದ ನೀವು ವಾಪಸ್ ರಾಜ್ಯ ಪಡಿತಿದ್ದೀರಲ್ಲ. ಬಾಕಿ ಮನುಷ್ಯೋ ಸಮಸ್ತೆ ಹೇ ಮರೆ ಕಿ ಮರೆ. ನೀವು ಬಾಬಾನಿಂದ ನೋಡ್ರಿ, ಸಮಯ ಬರ್ತದೆ, ಇಂಥದ್ದು ಒಂದು ಹನಿ ನೀರು ಸಿಗೋದಿಲ್ಲ, ಒಂದು ಕಾಳು ಸಿಗೋದಿಲ್ಲ. ಅಂಥದ್ರೊಳಗೆ ಅವ್ರಂತಾರಂತ ನಾವು ಇನ್ನೇನಪ್ಪ ಸತ್ತ ಹೋದ್ವಿ, ಸತ್ತೇ ಬಿಟ್ವಿ, ಮುಗೀತು, ನಮ್ಮ ಲೈಫ್ ಮುಗೀತು, ನಾವು ಸಾಯ್ತೀವಿ ಅಂತ ಅವ್ರು ಅನ್ಕೋತಾರೆ. ಆದರೆ ನೀವು ರಾಜ್ಯ ಪಡಿತೀರಿ. ಅಂದರೆ ಮೊದಲೇ ಗೊತ್ತಿದೆ, ಈ ದೇಹ ನಶ್ವರ ದೇಹ, ಇದು ಆ್ಯಕ್ಟಿಂಗ್ ಇದೆ, ಇದೆಲ್ಲ ಸಮಾಪ್ತ ಆಗಿ ಹೋಗೋದಿದೆ. ಎಲ್ಲವೂ ಹೋದ್ಮೇಲೆ ಉಳಿಯೋದೇನು ಆತ್ಮ.
ಸತ್ಯ ಆತ್ಮನೇ ನಾನಿದ್ದೀನಂತಂದಮೇಲೆ ಬಾಕಿ ಎಲ್ಲವೂ ಹೋದ್ರೆ ದುಃಖ ಆಗೋದೇನಿದೆ. ಅದಕ್ಕೆ ಬಾಬಾ ಹೇಳ್ತಾರೆ, ನೀವು ರಾಜ್ಯ ಪಡಿತೀರಿ, ಅವ್ರು ನೋಡಿದ್ರೆ ಫೀಲ್ ಮಾಡ್ತಾರೆ ನಾವು ಸತ್ಯ ಹೋದ್ವಿ ಅಂತ. ಮಹಾಭಾರತ್ ಲಡಾಯಿ ಥೋಡಿ ಭಿ ಶುರು ಹುಯಿ ತೋ ಮರ್ ಜಾಯಂಗೆನಾ ತುಮ್ ತೋ ಜೀತೆ ಹೋನಾ. ಬಾಬಾ ಅಂತಾರೆ, ಮಹಾಭಾರತ ಯುದ್ಧ ಶುರು ಆಯಿತು ಅಂದರೆ ಸತ್ಯ ಹೋಗ್ಬಿಡ್ತಾರೆ, ನೀವಂತೂ ಜೀವಂತಿರ್ತೀರಂದರೆ ಯಾರು ಸೋಲ್ ಕಾನ್ಷಿಯಸ್ಸಲ್ಲಿ ಇರ್ತಾರೆ, ಯಾರು ತಮ್ಮ ಆತ್ಮಸ್ಥಿತಿಯನ್ನು ನಿರಂತರ ಮಾಡ್ಕೊಂಡಿರ್ತಾರೆ, ಬರೇ ಶರೀರದಲ್ಲಿದ್ದರೂ ಕೂಡ ಅವರು ಜೀವಂತವಿರುವಿಕೆ ಅನುಭವ ಮಾಡ್ತಾರೆ. ಅಂದರೆ ಸಾಯ್ತೀವಿ ಅನ್ನೋ ಭಯನೇ ಅವರಿಗಿರೋದಿಲ್ಲ. ಹೇಗೆ ಬಾಬಾ ಹೇಳಿದರು, ನಿಮ್ಮಮ್ಮ ಶರೀರ ಬಿಡ್ತಾರಂತ ಗೊತ್ತಿತ್ತಾ? ಅಚಾನಕ್ ಮಮ್ಮ ಶರೀರ ಬಿಡೋದು ಇತ್ತು. ಮಮ್ಮ ಶರೀರ ಬಿಟ್ಟಿದ್ದಾರೆ, ಮಮ್ಮ ಅಂತೂ ತೀರ್ಕೊಂಡಿಲ್ಲ, ಮಮ್ಮನ ಆತ್ಮ ಅಮರಿದೆ. ಇನ್ನೊಂದು ಕಡೆ ಹೋಗಿ ರೋಲ್ ಪಾರ್ಟ್ ಪ್ಲೇ ಮಾಡ್ತಾರೆ, ಇದರಲ್ಲಿ ಚಿಂತೆ ಮಾಡೋ ಮಾತೇನು ಅಂತಂದರು. ಹಾಗೆಯೇ ಅಂತಿಮ ಸಮಯದಲ್ಲಿ ನೀರು ಸಿಗುವುದಿಲ್ಲ, ಕಾಳು ಸಿಗುವುದಿಲ್ಲ, ಭಯಾನಕ ಪರಿಸ್ಥಿತಿ ಇರ್ತದ. ಆದರೆ ಅಜರ್ ಅಮರ್ ಆತ್ಮ ಅನ್ನುವ ಸತ್ಯ ಸ್ಥಿತಿಯಲ್ಲಿ ಸ್ಥಿತ ಆದಮೇಲೆ ಯಾವುದ್ರ ಬಗ್ಗೆ ಅಂಜುವ ಹೆದರುವ ಮಾತೇ ಇಲ್ಲಂತಾರೆ ಬಾಬಾ. धारणेಗಾಗಿ मुख्य पॉइंट्स। बाबा हमें ऐसे नए विश्व की राजाई देते हैं जिसे कोई भी छीन नहीं सकता। इस खुशी में खगिया मारने हैं। ಬಾಬಾ ನಮಗೆ ಹೊಸ ಜಗತ್ತಿನ ರಾಜ್ಯವನ್ನು ಕೊಡ್ತಾ ಇದ್ದಾರೆ. ಅದರಿಂದ ಇದನ್ನು ಬಾಬಾ ಕೊಡುವಂಥದ್ದನ್ನು ಯಾರೂ ಕಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದಮೇಲೆ ಖುಷಿಯಲ್ಲಿ ಕುಣಿದಾಡಬೇಕಂತಾರೆ ಬಾಬಾ, ಖುಷಿಯಲ್ಲಿ ಡ್ಯಾನ್ಸ್ ಮಾಡಬೇಕಿದೆ. ಅರ್ಥಾತ್ ಸೋಲ್ ಕಾನ್ಷಿಯಸ್ ಸ್ಟೇಜ್ ಏನಿದೆ, ಹೈಯರ್ ಕಾನ್ಷಿಯಸ್ ಆತ್ಮಸ್ಥಿತಿ ಅಥವಾ ಆತ್ಮದ ಆನಂದಮಯ ಅವಸ್ಥಾ, ಇದನ್ನು ಯಾರೂ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ. ನಮ್ಮಿಂದ ಎಲ್ಲ ಕಸ್ಕೋಬೋದು, ನಮ್ಮ ಪದವಿಗಳನ್ನು ಕಸ್ಕೋಬೋದು, ಅಥವಾ ಡ್ರಾಮಾನೇ ಆಗಲಿ ಅಥವಾ ಜನನೇ ಆಗಲಿ, ನಾಟಕದಲ್ಲಿ ಯಾರೋ ಆ್ಯಕ್ಟರ್ಸ್ ಅಥವಾ ವಾಪಸ್ ಡ್ರಾಮಾ ನನ್ನಿಂದ ಏನೇ ಕಸ್ಕೊಳ್ಳಿ, ನಾ ಆತ್ಮ ಇಲ್ಲಿ ಆ್ಯಕ್ಟಿಂಗ್ ಮಾಡೋಕ್ಕೆ ಬಂದಿದ್ದೀನಿ, ನನ್ನ ಈ ದೇಹನೇ ಕಸ್ಕೊಳ್ಳಿ, ಆದ್ರೂ ಈ ದೇಹನೇ ಕಸ್ಕೊಂಡ್ರು ನನಗೆ ಶಿವ ಬಾಬಾ ನನ್ನ ಆತ್ಮದ ತಂದೆ ನನಗೆ ಯಾವ ಆನಂದ, ಸುಖ, ಶಾಂತಿ, ಸತ್ಯ ಜ್ಞಾನ ಕೊಟ್ಟಿದ್ದಾರಲ್ಲ, ಇದನ್ನು ಯಾರೂ ಕಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಅಂದಮೇಲೆ ಎಷ್ಟು ಖುಷಿ ಆಗಬೇಕು ನಿಮಗೆ. सेकंड पॉइंट, विजय माला का दाना बनने के लिए जीते जी इस पुरानी दुनिया से मरना है. ವಿಜಯ ಮಾಲೆಯ ಮಣಿಗಳಾಗಬೇಕು ಅಂತಂದರೆ ಜೀವಂತವಿರುವಾಗಲೇ ಹಳೆಯ ಜಗತ್ತಿನಿಂದ ಸಾಯಬೇಕಾಗಿದೆ. ಹಳೆಯ ಜಗತ್ತಿನಿಂದ ಸಾಯೋದು ಅಂದರೆ ಈ ಡ್ರಾಮಾದೊಳಗಿನ ಯಾವ ಸ್ಮೃತಿಗಳು ಮನಸ್ಸಿನಲ್ಲಿವೆ ಆ ಸ್ಮೃತಿಯಿಂದ ಮುಕ್ತ ಆಗಬೇಕು. ಸ್ಮೃತಿಯಿಂದ ಡಿಟ್ಯಾಚ್ ಆಗಿ ತನ್ನ ಸತ್ಯ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವುದೇ ಹಳೆಯ ಜಗತ್ತಿನಿಂದ ಸಾಯೋದಾಗಿದೆ. ಬಾಬಾ ಕಿ ಯಾದ್ ಸೆ ವಿಕರ್ಮ ವಿನಾಶ ಕರ್ನೆ ಹೇ. ಬಾಬಾರ ನೆನಪಿನಿಂದ ತಮ್ಮ ವಿಕರ್ಮಗಳನ್ನು ವಿನಾಶ ಮಾಡಿಕೊಳ್ಬೇಕಾಗಿದೆ. वरदान, अपनी पावरफुल स्टेज द्वारा सर्व की शुभकामनाओं को पूर्ण करने वाले महादानी भव. ತಮ್ಮ ಶಕ್ತಿಶಾಲಿ ಸ್ಥಿತಿಯ ಮೂಲಕ ಸರ್ವರ ಶುಭಕಾಮನೆಗಳನ್ನು ಪೂರ್ಣ ಮಾಡುವಂತಹ ಮಹಾದಾನಿ ಭವ. ಪೀಛೆ ಆನೆ ವಾಲಿ ಆತ್ಮಾಯೇ ಥೋಡೆ ಮೇ ಹಿ ರಾಜಿ ಹೋಗಿ. ಅಂತಿಮ ಸಮಯದಲ್ಲಿ ಬರುವಂಥ ಕೊನೆಗೆ ನಾಟಕದ ಕೊನೆ ಸಂಗಮದ ಕೊನೆಯಲ್ಲಿ ಬರುವಂತಹ ಮಕ್ಕಳು ಸ್ವಲ್ಪ ಪ್ರಾಪ್ತಿಯಾದ್ರೂ ಕೂಡ ಭಾಳ ಖುಷಿಯಾಗ್ತಾರೆ, ರಾಜಿಯಾಗಿಬಿಡ್ತಾರೆ. ಸಾಕಪ್ಪ ಭಗವಂತ ನನಗಿಷ್ಟದೇ ಕೊಟ್ಟಿಯಲ್ಲ ಅಂತ. ಕ್ಯೂಂಕಿ ಉನ್ಕಾ ಪಾಠ ಹಿ ಕಣ ದನ ಲೇನೆ ಕಾ ಹೇ. ಯಾಕೆಂದರೆ ಈ ಡ್ರಾಮಾದೊಳಗೆ ಕೆಲವು ಮಕ್ಕಳ ಪಾತ್ರನೇ ಏನಿದೆ ಅಂದ್ರೆ ಸ್ವಲ್ಪ ಪಡ್ಕೊಳ್ಳುವಂಥದ್ದಿದೆ. तो ऐसी आत्माओं को उनकी भावना का फल प्राप्त हो, कोई भी वंचित न रहे, इसके लिए अभी से अपने में सर्व शक्तियाँ जमा करो. ಬಾಬಾ ಅಂತಾರೆ ಲಾಸ್ಟ್ ಸಂಗಮ ಯುಗದಲ್ಲಿ ಅಥವಾ ಈ ವಿಶ್ವ ನಾಟಕದಲ್ಲಿ ಒಂದು ಸ್ವಲ್ಪ ಅಂದರೆ ಪರಮಧಾಮದಿಂದಲೂ ಈಗೀಗ ಬರುವಂಥ ಆತ್ಮ ಅದಾರ. ಅವರು ಸ್ವಲ್ಪೇ ಪಾರ್ಟ್ ಇದೆ, ಸ್ವಲ್ಪೇ ಸುಖ ಇದೆ, ಸ್ವಲ್ಪೇ ಪ್ರಭುವಿನ ಅನುಭವ ಸಾಕಾರದಲ್ಲಿ ಮಾಡೋದಿದೆ. ಅಂದಮೇಲೆ ಅಂತಹ ಭಾವನೆ ಇಟ್ಟು ಬರುವಂತಹ ಆತ್ಮರಿಗೆ ಭಾವನೆಯ ಫಲ ಪ್ರಾಪ್ತ ಮಾಡಿಸೋ ಸಲುವಾಗಿ ಅವರ ವಂಚಿತ ಆಗಲಾರ್ದಂಗೆ ನೀವು ಈಗಲಿಂದನೇ ಸರ್ವಶಕ್ತಿಗಳನ್ನು ಜಮಾ ಮಾಡಿಕೊಡ್ರಿ ಅಂತಾರೆ ಬಾಬಾ.
जब आप अपनी संपूर्ण पावरफुल महादानी स्टेज पर स्थित होंगे तो किसी भी आत्मा को अपने सहयोग से महादान देने के कर्तव्य के आधार से शुभ भावना का स्विच ऑन करते ही नज़र से निहाल कर देंगे. ಅಂಡರ್ಲೈನ್. ಯಾವಾಗ ತಮ್ಮ ಸಂಪೂರ್ಣ ಶಕ್ತಿಶಾಲಿ ಮಹಾದಾನಿ ಸ್ಟೇಜ್ ಒಳಗೆ ಸ್ಥಿತಿಯೊಳಗಿರ್ತೀರಿ ಅಂದರೆ ಇದು ನಾಟಕ ಇದೆ, ನಾಟಕದಿಂದ ಬುದ್ಧಿ ಡಿಟ್ಯಾಚ್ ಮಾಡಿಕೊಂಡ ನಿರಾಕಾರ ಸತ್ಯ ಸಂಪೂರ್ಣ ಬಾಪ್ ಸಮಾನ್ ಆತ್ಮ ಅನ್ನುವಂಥ ನಿಶ್ಚಯ ಯಾವಾಗ ನಿರಂತರ ಆಗ್ತದ, ಈ ಬುದ್ಧಿ ಬಾಬನ ಜೊತೆಗೆ ನಿರಂತರ ಸಂಘದ ಅನುಭವ ಮಾಡ್ತದೋ ಆಗ ಬಾಬಾ ಹೇಳ್ತಾರ ಈ ಸ್ಥಿತಿಯಿಂದ ಎಂಥ ಆತ್ಮ ಇರಲಿ ಅವರಿಗೆ ನಿಮ್ಮ ಸಹಯೋಗ ಸಿಗ್ತದೆ. ನಿಮ್ಮ ಮಹಾದಾನ, ನಿಮ್ಮ ಶುದ್ಧ ವೈಬ್ರೇಷನ್, ನಿಮ್ಮ ಕರ್ತವ್ಯದ ಆಧಾರದಿಂದ ಶುಭ ಭಾವನೆ ಸ್ವಿಚ್ ಆನ್ ಮಾಡ್ತೀರಿ. ನಾ ಆತ್ಮ ಯಾವಾಗ ನಾನು ಶುಭ ಭಾವನೆ ಸ್ವಿಚ್ ಆನ್ ಮಾಡ್ತೀನಿ ಆಗ ದೃಷ್ಟಿಯಿಂದ ಆ ಆತ್ಮರು ಪರಿವರ್ತನೆ ಆಗ್ತಾರಂತಾರೆ ಬಾಬಾ. ಶ್ರೇಷ್ಠ ಸ್ಥಿತಿಯಲ್ಲಿ, ಆತ್ಮಿಕ ಸ್ಥಿತಿಯಲ್ಲಿ, ಬಾಬನ ಸ್ಮೃತಿಯಲ್ಲಿದ್ದಾಗ ಯಾವಾಗ ನಾವು ಯಾರನ್ನೇ ನೋಡ್ತೀವತ್ತಂದ್ರೆ ಆ ಆತ್ಮರಿಗೆ ದೃಷ್ಟಿಯಿಂದಲೇ ಪರಿವರ್ತನೆ ಆಗ್ತಾರೆ. ಇಂಥ ಒಂದು ಶುಭ ಭಾವನೆಯ ಸ್ವಿಚ್ಚನ್ನು ಆನ್ ಮಾಡಿಕೊಡ್ರಿ ಅಂತಾರೆ ಬಾಬಾ. ಇಂದಿನ ಮುರಳಿಯ ಸ್ಲೋಗನ್ ಆಗಿದೆ, ಸದಾ ಈಶ್ವರ್ಯ ಮರ್ಯಾದಾओं पर चलते रहो तो ಮರ್ಯಾದಾ ಪುರುಷೋತ್ತಮ ಬನ್ ಜಾಯೆಂಗೆ. ಸದಾ ಈಶ್ವರ್ಯ ಮರ್ಯಾದೆಗಳ ಅನುಸಾರ ನಡೆಯುತ್ತಿದ್ದಾಗ ಮರ್ಯಾದಾ ಪುರುಷೋತ್ತಮರಾಗ್ತೀರಿ. ಉತ್ತಮ್ ಆತ್ಮ ಶ್ರೇಷ್ಠನೇ ಇದೆ, ಕ್ಯಾರೆಕ್ಟರ್ ಒಳಗೆ ಉತ್ತಮ ರೋಲ್ ಪ್ಲೇ ಮಾಡಬೇಕು. ಸತ್ಯುಗದ ದೇವಾತ್ಮನ ಹೀರೋ ಆ್ಯಕ್ಟಿಂಗ್ನ ರೋಲ್ ಪ್ಲೇ ಮಾಡಬೇಕು ಅಂತಂದರೆ ಪುರುಷೋತ್ತಮ ಆಗಬೇಕಾಗಿದೆ. ಆ ಪುರುಷೋತ್ತಮ ಆಗಬೇಕು ಅಂತಂದರೆ ಬಾಬಾ ಹೇಳ್ತಾರೆ, ಈಶ್ವರ್ಯ ಜೀವನದಲ್ಲಿ ಈಶ್ವರ ತಂದೆ ಯಾವ ಮರ್ಯಾದೆಗಳನ್ನು ತಿಳಿಸಿದ್ದಾರೋ ಅದರ ಅನುಸಾರ ನಡಿಬೇಕು. ಮರ್ಯಾದೆ ಅಂತಂದರೆ ನಾನು ಆತ್ಮ ಇದ್ದೀನಿ, ಈ ಸತ್ಯ ಬಾಬಾ ತಿಳಿಸಿದ ಮೇಲೆ ನಾ ಆತ್ಮ ಇದ್ದೀನಿ ಅನ್ನುವ ಸತ್ಯವನ್ನು ಮರಿತೀನಂದರೆ ನಿಯಮದ ಉಲ್ಲಂಘನೆ. ನಾ ಆತ್ಮ ದೇಹ ಅಲ್ಲ ಆದರೂ ದೇಹ ಅಂತ ತಿಳ್ಕೊಳ್ತೀನಂತಂದ್ರೆ ಇದೇ ಈಶ್ವರಿಯ ನಿಯಮದ ಉಲ್ಲಂಘನೆ ಇದೆ. ಬಾಬಾ ಮಾಯಾ ಜಗತ್ತಿನ ಈ ಯಾವುದೇ ವಸ್ತು ವ್ಯಕ್ತಿಯ ನೆನಪು ಮಾಡಬೇಡ ಅಂತಾರೆ. ಮಾಡ್ತೀನಿ ಅಂತಂದರೆ ಇದು ಈಶ್ವರಿಯ ನಿಯಮದ ಉಲ್ಲಂಘನೆ. ನನ್ನೊಬ್ಬನ್ನೇ ನೆನಪು ಮಾಡಿರಿ, ನನ್ನ ಬಿಟ್ಟರೆ ಯಾರೂ ನೆನಪು ಮಾಡಬೇಡ್ರಿ ಅಂತಾರೆ. ಆದರೂ ಬಾಬಾ ನೆನಪು ಮಾಡೋದಿಲ್ಲ ಅಂದ್ರೆ ಇದು ಈಶ್ವರ್ಯ ಮರ್ಯಾದೆಗಳ ಉಲ್ಲಂಘನೆ ಆಗ್ತದ. ಆದರೆ ಈಶ್ವರ್ಯ ನಿಯಮದ ಮರ್ಯಾದೆ ಅನುಸಾರ ಎಷ್ಟು ನಡೀತೀರಿ ಅಷ್ಟು ನೀವು ಮರ್ಯಾದಾ ಪುರುಷೋತ್ತಮರು ಆಗ್ತೀರಂತಾರೆ ಬಾಬಾ. ಅಂದರೆ ಕ್ಯಾರೆಕ್ಟರ್ ಒಳಗೆ ನಾವು ಅನ್ಕೋತೀವಿ ನಾ ಹೀಗೆ ಆಗಬೇಕು, ಶ್ರೇಷ್ಠ ಆಗಬೇಕು ಅಂತ. ಶ್ರೇಷ್ಠ ಆಗಬೇಕು ಅನ್ನುವಂಥದ್ದು ಯಾವಾಗ ತಮ್ಮಲ್ಲಿ ಬರ್ತದೋ ಆಗ ಮರ್ಯಾದೆ ಅನುಸಾರ ಈಶ್ವರ್ಯ ನಿಯಮ ಅನುಸಾರ ನಡೆಯೋದು ಕೂಡ ಸಹಜ ಆಗ್ತದೆ. ಅವ್ಯಕ್ತಿಶಾರೆ ಆತ್ಮಿಕ ಸ್ಥಿತಿಯಲ್ಲಿ ಇರುವಂಥ ಅಭ್ಯಾಸ ಮಾಡಿರಿ, अंतर्मुखी आगरे. जब सेवा की स्टेज पर जाते हो तो यह अनुभव होना चाहिए कि यह आत्माएं बहुत समय के अंतर्मुखता की रूहानियत की गुफा से निकलकर सेवा के लिए आई है. ಅಂಡರ್ಲೈನ್. ಎಷ್ಟು ಸುಂದರ, ಎಷ್ಟು ಸೂಕ್ಷ್ಮ, ಎಷ್ಟು ಗುಹ್ಯ ಮಾತುಗಳನ್ನು ಬಾಬಾ ತಿಳಿಸ್ತಿದ್ದಾರೆ. ಯಾವಾಗ ನೀವು ಆತ್ಮ ಎಲ್ಲೋ ಒಂದು ಕಡೆ ಸೇವೆಗೆ ಹೋಗ್ತೀರಿ, ಹೊರಗೆ ಹೋಗ್ತೀರಿ, ಡ್ಯೂಟಿಗೆ ಹೋಗ್ತೀರಿ ಅಂತಂದ್ರೆ ಬೇರೆಯವ್ರಿಗೆ ಅನ್ನಿಸ್ಬೇಕು ನಮ್ಮನ್ನು ನೋಡಿದಾಗ ಏನಂತ, ಗುಹೆಯೊಳಗೆ ತಪಸ್ಸನ್ನು ಮಾಡಿ ಈಗ ಇವರು ಹೊರಗೆ ಬಂದಾರ ಅಂತ ಅನ್ನಿಸ್ಬೇಕಂತಾರೆ ಬಾಬಾ. ಬೇರೆಯವರು ನಮ್ಮನ್ನು ನೋಡಿದ್ರೆ ಹಿಂಗೆ ಅನುಭವ ಮಾಡಬೇಕು. ಯಾವುದೋ ಗುಹೆಯೊಳಗೆ ಕುತ್ಕೊಂಡು ಭಾಳ ಯೋಗ ಮಾಡಿದಾರ, ಈಗ ಸೀದಾ ನಮ್ಮ ಮುಂದೆ ಬಂದಾರೆ ಅಂತ. ಎಷ್ಟು ಸುಂದರ ಸೀನ್, ಎಷ್ಟು ಮನಮೋಹಕ ದೃಶ್ಯ ಬಾಬಾ ಈ ಮಹಾವಾಕ್ಯ ನುಡಿಸ್ತಿದ್ದಾರೆ. ಅಂದರೆ ಜನ ಅಥವಾ ಮನುಷ್ಯಾತ್ಮರು ಹೀಗೆ ಅನುಭವ ಮಾಡಬೇಕು ನಮ್ಮ ಬಗ್ಗೆ. रूहानियत की गुफा से निकल कर सेवा के लिए आए, ತಪಸ್ವಿ ರೂಪ ದಿಖಾಯಿ ದೇ. ನಮ್ಮ ನೋಡಿದ ತಕ್ಷಣ ದೇಹಭಾನ ಕಾಣದೆ ಅಥವಾ ನಾವು ಒಂದು ಯಾವುದೋ ಇಚ್ಛಾ, ಯಾವುದೋ ಅಥವಾ ಟೆನ್ಷನ್ ಈ ಸ್ವರೂಪ ಕಾಣಬಾರ್ದು. ಬಾಬಾ ಅಂತಾರ ಏನು ಕಾಣಬೇಕು ನಿಮ್ಮೊಳಗೆ ಅಂತಂದ್ರೆ ತಪಸ್ವಿ ರೂಪ ಕಾಣಬೇಕು. ಬೇಹದ್ಕೆ ವೈರಾಗ್ಯಕ್ಕೆ ರೇಖಾಯೇ ಸೂರತ್ ಸೆ ದಿಖಾಯಿ ದೇ. ನಮ್ಮ ಮುಖದೊಳಗೆ ಇದು ಕಾಣಿಸ್ಬೇಕು. ಇನ್ನೂ ನಾವು ಭಾಳ ಆಸೆ ಇದ್ದಾವ,
ಅಂತ ಎಂದೂ ಅನ್ನಿಸ್ಬಾರ್ದು. ಬಾಬಾ ಹೇಳ್ತಾರೆ, ಬೇಹದ್ದಿನ ವೈರಾಗ್ಯದ ರೇಖೆಗಳು ನಿಮ್ಮ ಮುಖದಿಂದ ಕಾಣಬೇಕು ಅಂತ. ಅಂದರೆ ಇವ್ರಿಗೆ ಈ ನಾಟಕದೊಳಗೆ ಏನೂ ಇಂಟ್ರೆಸ್ಟೇ ಇಲ್ಲ, ಆದರೆ ಇವರು ಭಾಳ ಸುಂದರ ತಮ್ಮ ಆ್ಯಕ್ಟಿಂಗ್ ಮಾಡ್ತಿದ್ದಾರಂತ ಅನ್ನಿಸ್ಬೇಕು. ಅಂದರೆ ಯಾವುದೇ ಒಬ್ಬ ಹೀರೋ ಸಿನಿಮಾದೊಳಗೆ ರಾಜ ಆಗೋದಿತ್ತಂದರೆ ರಾಜ ಆಗ್ತಾನೆ, ಆದರೆ ಇದು ರಾಜ್ಯ ನಂದು ಅಂತ ಮನಸ್ಸಿನಲ್ಲಿ ಇರೋದಿಲ್ಲ. ಈ ಸಿಂಹಾಸನ, ಈ ರಾಜ್ಯ, ಇಲ್ಲಿ ಪ್ರಜಾ ನಂದತ್ ಎಂದೂ ಅಂದ್ಕೊಳ್ಳೋದಿಲ್ಲ ಹೀರೋ ಆ್ಯಕ್ಟರ್. ಅವನು ಯಾವತ್ತೂ ಇದನ್ನೇ ತಿಳ್ಕೊಳ್ತಾನೆ, ಇದು ಡೈರೆಕ್ಟರ್ದದ, ಇದನ್ನು ಆಮೇಲೆ ಡೈರೆಕ್ಟರಿಗೆ ನಾನು ಬಿಟ್ಟು ಹೋಗಬೇಕು ಅಂತಲೇ ಇರ್ತದೆ. ಹಂಗೆ ಒಬ್ಬ ಸತ್ಯ ಯೋಗಿ ಆತ್ಮ ಈ ನಾಟಕದ ಯಾವ ವಸ್ತು ನಂದು ಅಂದ್ಕೊಳ್ಳೋದಿಲ್ಲ, ಅಷ್ಟು ವೈರಾಗಿ ಇರ್ತಾನೆ. ವೈರಾಗಿ ಅರ್ಥಾತ್ ಮೋಹರಹಿತ, ಬೇರಾಗಿ. ವೈರಾಗಿ ಅಂದರೆ ಬೇರಾಗಿ, ರಾಗರಹಿತ, ಮೋಹರಹಿತ ಇರ್ತಾನೆ. ಅದು ಅನ್ಯರ ಮುಖದಲ್ಲಿ ಕಾಣಬೇಕು, ಅನ್ಯರಿಗೆ ನಿಮ್ಮ ಮುಖದಿಂದ ಕಾಣಬೇಕಂತಾರೆ ಬಾಬಾ. ಜಿತನಾ ಹಿ ಅತಿ ರುಹಾವ್ ಉತನಾ ಹಿ ಅತಿ ರೆಹಮ್. ಎಷ್ಟು ಆತ್ಮೀಯತೆಯೋ ಅಷ್ಟೇ ದಯಾ ಬೇಕು ಅಂತಾರೆ ಬಾಬಾ. ಐಸಿ ಸರ್ವಿಸ್ ಕಾ ಅಭಿ ಸಮಯ ಹೇ. ಅಂಡರ್ಲೈನ್, ಟ್ರಿಪಲ್ ಅಂಡರ್ಲೈನ್. ಇಂಥ ಸೇವೆ ಮಾಡುವ ಸಮಯ ಈಗಿದೆ. ಇಂಥ ಸೇವಾ ಅಂತಂದರೆ ತಪಸ್ಸಿನ ಮೂಲಕ, ಶುದ್ಧ ವೈಬ್ರೇಷನ್ನ ಮೂಲಕ ಮತ್ತು ಬೇಹದ್ದಿನ ವೈರಾಗ್ಯದ ಮೂಲಕ, ವೈಬ್ರೇಷನ್, ಶುದ್ಧ ತರಂಗ, ಶುಭ ಭಾವನೆಯ ಮೂಲಕ ಸೇವಾ ಮಾಡುವಂಥ ಸಮಯ ಈಗ ನಡೀತಾ ಇದೆ ಅಂತ ಹೇಳ್ತಾರೆ ಬಾಬಾ. ಇದು ಅಂಥ ಸಮಯ. ಅದಕ್ಕೆ ನಿಮ್ಮ ಸೇವೆಯ ಒಂದು ತರೀಕಾ, ಪದ್ಧತಿಯನ್ನು ಬದಲಾಯಿಸ್ಕೊಡ್ರಿ. ಅರ್ಥಾತ್ ಸೇವೆಯು ಬಹಳ ಸೂಕ್ಷ್ಮದೆಡೆಗೆ ಹೋಗ್ತಾ ಇದೆ. ಸೂಕ್ಷ್ಮ ಸೇವೆಯಿಂದ ಮಾತ್ರ ಆತ್ಮನ ಉನ್ನತಿ ಆಗ್ಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನಾವೀಗ ಅನೇಕ ಆತ್ಮರ ಕಲ್ಯಾಣ ಮಾಡೋದಕ್ಕಾಗಿ ನಮ್ಮ ಅಂತರ್ಮುಖಿಯ ಅಥವಾ ಆತ್ಮಿಕ ಸ್ಥಿತಿಯಲ್ಲಿ ನಿರಂತರ ಇರುವಂಥ ಅಭ್ಯಾಸದ ಕಡೆಗೆ ಗಮನ ಕೊಡಬೇಕಾಗಿದೆ. ಓಂ ಶಾಂತಿ.